ಎಚ್ ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಸಂಚಾಲಕರ ರಾಜೀನಾಮೆಯನ್ನು ಅಂಗೀಕರಿಸಲಾಗಿದೆ ಎಂದು ಕರವೇ ಜಿಲ್ಲಾ ಉಪಾಧ್ಯಕ್ಷ ರಾಜಶೇಖರ್ ಗೌಡ ವಿಎಸ್ ಅವರು ತಿಳಿಸಿದ್ದಾರೆ. ಕುಶಾಲನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಸಂಚಾಲಕರಾಗಿದ್ದ ಗೋವಿಂದರಾಜ್ ದಾಸ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಜಿಲ್ಲಾಧ್ಯಕ್ಷ ಬಿಎ ದಿನೇಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಕುಶಾಲನಗರದಲ್ಲಿ ಇತ್ತೀಚೆಗೆ ನಡೆದ ಜಿಲ್ಲಾ ಮಟ್ಟದ ಸರ್ವ ಸದಸ್ಯರ ಸಭೆಯಲ್ಲಿ ಚರ್ಚಿಸಿ ಜಿಲ್ಲಾ ಸಂಚಾಲಕರ ರಾಜೀನಾಮೆಯನ್ನು ಅಂಗೀಕರಿಸಲಾಗಿದೆ. ಇನ್ನು ಮುಂದೆ ಅವರು ಈ ಸಂಘಟನೆ ಹೆಸರನ್ನ ದುರ್ಬಳಕೆ ಮಾಡದಂತೆ ಸೂಚಿಸಿದರು. ಸಭೆಯ ತೀರ್ಮಾನದಂತೆ ಜಿಲ್ಲಾ ಹಾಗೂ ತಾಲೂಕು ಮಹಿಳಾ ಘಟಕಗಳನ್ನು ತಟಸ್ಥಗೊಳಿಸಲಾಗಿದೆ ಎಂದು ತಿಳಿಸಿದರು. ಕುಶಾಲನಗರ ಘಟಕ ಅಧ್ಯಕ್ಷ ಎಂಎಸ್ ಮಣಿಕಂಠ ಮಾತನಾಡಿ, ಜಿಲ್ಲಾ ಸಂಚಾಲಕ ಗೋವಿಂದರಾಜ್ ದಾಸ್ ಅವರು ಕರವೇ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರಿಗೆ ವಾಟ್ಸ್ಆಪ್ ಮೂಲಕ ರಾಜೀನಾಮೆ ಪತ್ರ ರವಾನಿಸಿದ್ರು. ಜಿಲ್ಲಾ ಮಟ್ಟದ ಸರ್ವ ಸದಸ್ಯ ಸಭೆಗೂ ಕೂಡ ಆಗಮಿಸಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಅವರ ರಾಜೀನಾಮೆ ಅಂಗೀಕರಿಸಲಾಗಿದೆ. ಪ್ರತ್ಯೇಕ ಮಹಿಳಾ ಘಟಕಗಳನ್ನು ತಟಸ್ಥಗೊಳಿಸಿದ್ದು ಮಹಿಳೆಯರು ಜಿಲ್ಲಾ ಸಂಘಟನೆ ಒಳಗೆ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ತಿಳಿಸಿದರು. ಗೋಷ್ಠಿಯಲ್ಲಿ ಕರವೇ ಜಿಲ್ಲಾ ಗೌರವಾಧ್ಯಕ್ಷ ಕೆ ಚಂದ್ರು, ಕುಶಾಲನಗರ ತಾಲೂಕು ಅಧ್ಯಕ್ಷ ಕೆಎಸ್ ಶಿವ, ಉಪಾಧ್ಯಕ್ಷ ಕೆಟಿ ಲಿಂಗರಾಜು, ತಾಲೂಕು ಸಂಚಾಲಕ ಜಯರಾಜ್ ಆಚಾರ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಮೊನ್ನೆ ದಿನ 6ನೇ ತಾರೀಕು ನಾವು ಕೊಡಗು ಜಿಲ್ಲಾ ಎಚ್ ಶಿವರಾಮೇಗೌಡರ ರಕ್ಷಣಾ ವೇದಿಕೆಯ ಸರ್ವಸದಸ್ಯ ಸಭೆಯನ್ನು ಕರೆದಿದ್ದೀವಿ. ಕುಶಾಲನಗರ ಮಹಾಲಕ್ಷ್ಮಿ ಆ ಸಭೆ ನಮ್ಮಲ್ಲಿ ಕೆಲವು ನಮ್ಮ ಸದಸ್ಯರಲ್ಲಿ ಕೆಲವು ಗೊಂದಲಗಳೇನಿತ್ತು ಅದನ್ನು ಬಗೆಹರಿಸುವಂತೆ ನಾವು ಸಭೆ ಕರೆದಿದ್ವಿ. ಆ ಸಭೆಗಿಂತ ಮೊದಲು 2 ದಿನ ಮೊದಲು ಗೋವಿಂದರಾಜ್ ದಾಸ್ ಅನ್ನೋ ವ್ಯಕ್ತಿ ಜಿಲ್ಲಾ ಸಂಚಾಲಕರಾಗಿದ್ದರು. ಅವರು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತೇಳಿ ಬರೆದು ಲಿಖಿತವಾಗಿ ಬರೆದು ವಾಟ್ಸಪ್ ಮೂಲಕ ನಮಗೆ ಕೊಟ್ಟು ಕಳಿಸಿದ್ದಾರೆ. ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಕಳಿಸಿದ್ರು. ಅದರ ಬಗ್ಗೆ ನಾವು ಸಭೆಯಲ್ಲಿ ಕೂಲಂಕಷ ಚರ್ಚೆ ಮಾಡಿ ಎಲ್ಲ ಸದಸ್ಯರು ಏನು ಹೇಳಿದ್ರೆ, ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆಯಿಂದ ವಿಎಸ್ ರಾಜಶೇಖರ್ ಗೌಡ ಮಾತಾಡ್ತಿದ್ದೀನಿ. ಜಿಲ್ಲಾ ಉಪಾಧ್ಯಕ್ಷ ಏನು ಇವತ್ತು ಅಂದರೆ ಜಿಲ್ಲಾಧ್ಯಕ್ಷರು ಅನುಪಸ್ಥಿತಿಯಲ್ಲಿ ಅವರ ಆದೇಶದ ಮೇರೆಗೆ ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ಎಚ್ ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲಾ ಮಟ್ಟದ ವಿಶೇಷ ಸರ್ವ ಸದಸ್ಯರ ಸಭೆಯನ್ನು ದಿನಾಂಕ 6/1/2025 ಜಿಲ್ಲಾಧ್ಯಕ್ಷರು ಬಿಎ ದಿನೇಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಕುಶಾಲನಗರದ ಮಹಾಲಕ್ಷ್ಮಿ ರೆಸಿಡೆನ್ಸಿ ಸಭಾಂಗಣದಲ್ಲಿ ನಡೆಸಲಾಯಿತು.